ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತವನ್ನು ದೂರ ಮಾಡಿಕೊಂಡು ಅಮೆರಿಕ ಇಂಡೋ ಪೆಸಿಫಿಕಲ್ಲಿ ದೊಡ್ಡ ತಪ್ಪು ಮಾಡ್ಕೊಳ್ತಾ ಇರೋದು ದೊಡ್ಡಣ್ಣನಿಗೆ ಈಗಾದರೂ ಅರ್ಥ ಆಗ್ತಾ ಇದೆಯಾ ಗೊತ್ತಿಲ್ಲ. ಆದರೆ ಅದು ಜಗತ್ತಿಗಂತೂ ಅರ್ಥ ಆಗ್ತಾ ಇದೆ. ಚೈನಾ ತೈವಾನನ್ನು ಸುತ್ತುವರೆದು ಅಲ್ಲಿನ 5 ಕಡೆಗಳಲ್ಲಿ ಎಲ್ಲ ಬಂದರುಗಳಿಗೆ ನಿರ್ಬಂಧ ಹಾಕಿ ತನ್ನ ಲೈವ್ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ರೆ ಅಮೆರಿಕ ಏನು ಮಾಡಬೇಕು ಗೊತ್ತಾಗದೆ ನೋಡ್ತಾ ನಿಂತಿದೆ. ಇನ್ನು ಜಪಾನ್ ತೈವಾನ್ನ ತಂಟೆಗೆ ಬಂದರೆ ನಾವು ಸುಮ್ಮನಿರೋದಿಲ್ಲ ಅಂತ ಅಬ್ಬರಿಸಿದ್ರು ಕೂಡ ಈಗ ಚೈನಾ ಯುದ್ಧಾಭ್ಯಾಸದ ಹೆಸರಲ್ಲಿ ತೈವಾನಿನ ವಾಯು ಪ್ರದೇಶ ಜಲಗಡಿಗಳನ್ನು ದಾಟಿ ಬಂದರೂ ಏನೂ ಮಾಡೋದಕ್ಕೆ ಸಾಧ್ಯ ಆಗದೆ ನೋಡ್ತಾ ನಿಲ್ಲಬೇಕಾಗಿ ಬರ್ತಾ ಇದೆ. ಇನ್ನು ತೈವಾನ್ ಮಾತ್ರ ದಿಗ್ಭ್ರಮೆಗೊಂಡಿದೆ. ಆದರೂ ತನ್ನ ಸೇನಾ ನಿಯೋಜನೆ ಮಾಡಿ ನಾವು ಯಾವುದನ್ನು ಎದುರಿಸೋದಕ್ಕೆ ಸಿದ್ಧ ಇದ್ದೀವಿ ಅಂತ ತೋರಿಸ್ಕೊಳ್ತಾ ಇದೆ. ಹಾಗಾದರೆ ದಕ್ಷಿಣ ಚೀನಾ ಸಾಗರದಲ್ಲಿ ಏನು ನಡೀತಾ ಇದೆ? ಅಲ್ಲಿ ತೈವಾನ್ ಹಾಗೂ ಚೈನಾ ನಡುವಿನ ಸಂಘರ್ಷಕ್ಕೂ ಅಮೆರಿಕ ಭಾರತದಿಂದ ದೂರ ಆಗಿದ್ದಕ್ಕೂ ಏನು ಸಂಬಂಧ? ಬನ್ನಿ ನೋಡೋಣ. ಗೆಳೆಯರೆ, 2027 ಒಳಗಾಗಿ ತೈವಾನನ್ನು ಆಕ್ರಮಿಸಿಕೊಂಡು ಬಿಡೋದಕ್ಕೆ, ಅದನ್ನು ಚೈನಾದಲ್ಲಿ ವಿಲೀನ ಮಾಡ್ಕೊಳ್ಳೋದಕ್ಕೆ ಶಿ ಜಿನ್ಪಿಂಗ್ ಸರ್ಕಾರ ಎಲ್ಲ ರೀತಿಯಲ್ಲೂ ಪ್ರಯತ್ನಗಳನ್ನು ಮಾಡುತ್ತೆ ಅನ್ನೋದು ಮೊನ್ನೆ ಪೆಂಟಗಾನ್ ವರದಿಯಲ್ಲಿನ ಬಹುಮುಖ್ಯ ಅಂಶ ಆಗಿತ್ತು. ಈ ವಿಷಯವನ್ನು ಚೈನಾ ಕೂಡ ಈ ಹಿಂದೆನೇ ಸ್ಪಷ್ಟಪಡಿಸಿತ್ತು. ನಾವು ಹೇಗಾದರೂ ಸರಿ ಪ್ರೀತಿಯಿಂದ ಮಾತುಕತೆಯ ಮೂಲಕ, ತಂತ್ರಗಾರಿಕೆಯ ಮೂಲಕ ಅಥವಾ ಬಲಪ್ರಯೋಗದಿಂದಾದರೂ ಸರಿ ತೈವಾನನ್ನು ಚೈನಾದ ಒಳಗೆ ವಿಲೀನ ಮಾಡಿಕೊಂಡೇ ತೀರ್ತೀವಿ. ಯಾರು ಅಡ್ಡ ಬಂದರೂ ತೈವಾನ್ ವಿಲೀನವನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಚೈನಾ ಹೇಳ್ತಲೇ ಬರ್ತಾ ಇತ್ತು. ಆದರೆ ಇಲ್ಲಿ ತೈವಾನನ್ನು ಕಾಪಾಡ್ಕೋಬೇಕಾದ ಅಗತ್ಯ ತೈವಾನಿಗಿಂತ ಹೆಚ್ಚಾಗಿ ಅಮೆರಿಕಾಗೆ, ಪಶ್ಚಿಮದ ದೇಶಗಳಿಗೆ, ಜಪಾನಿಗೆ ಹಾಗೆ ಜಗತ್ತಿಗೆ ಕೂಡ ಇದೆ. ತೈವಾನ್ ಅನ್ನೋದು ಸೆಮಿಕಂಡಕ್ಟರ್ ಫ್ಯಾಕ್ಟರಿ. ಇವತ್ತು ಜಗತ್ತಿಗೆ ಬೇಕಾಗುವ ಸೆಮಿಕಂಡಕ್ಟರ್ಗಳು, ಕಂಪ್ಯೂಟರ್ ಚಿಪ್ಪುಗಳು ತಯಾರಾಗೋದು ಇದೇ ತೈವಾನ್ನಲ್ಲಿ. ಅದನ್ನು ಚೈನಾ ಆಕ್ರಮಿಸ್ಕೊಂಡು ಬಿಟ್ರೆ ಜಗತ್ತಿನ ಅತ್ಯಗತ್ಯ ವಸ್ತುವೊಂದಕ್ಕಾಗಿ ಚೈನಾದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಇನ್ನು ಈ ಭಾಗದಲ್ಲಿ ಚೈನಾ ಅನ್ನೋ ದೊಡ್ಡ ದೇಶಕ್ಕೆ ಒಂದು ತಲೆನೋವಿನ ಹಾಗೆ, ಒಂದು ಅಂಕುಶದ ಹಾಗೆ ಈ ತೈವಾನ್ ಇಲ್ಲಿ ಇರಬೇಕು. ಹಾಗಲ್ಲದೆ ಅದು ಸುಲಭವಾಗಿ ಚೈನಾದಲ್ಲಿ ವಿಲೀನ ಆಗಿಬಿಟ್ರೆ ಚೈನಾ ದಕ್ಷಿಣ ಸಮುದ್ರದಲ್ಲಿ ತನ್ನ ಹಿಡಿತವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಅಲ್ಲಿ ಇವತ್ತು ಚೈನಾ ವಿರುದ್ಧ ಕಾಣಿಸ್ಕೊಳ್ತಾ ಇರೋ ದೇಶಗಳು ಕೂಡ ಚೈನಾಗೆ ಶರಣಾಗಬೇಕಾಗಿ ಬರುತ್ತೆ. ಅಲ್ಲಿಗೆ ಅಮೆರಿಕಾದ ಹೆಜಮನಿ ಇಂಡೋ ಪೆಸಿಫಿಕ್ಕಲ್ಲಿ ಮುಕ್ತಾಯ ಆಗಿ ಚೈನಾ ಶಕ್ತಿಶಾಲಿ ಆಗುತ್ತೆ. ಜಪಾನ್ ಕೂಡ ಇಲ್ಲಿ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ದಕ್ಷಿಣ ಕೊರಿಯಾ ವೀಕ್ ಆಗುತ್ತೆ. ಅಂದರೆ ಅಮೆರಿಕಾದ ಹಿಡಿತ ಈ ಭಾಗದಲ್ಲಿ ಸಡಿಲಾಗುತ್ತೆ. ಹಾಗಾಗಬಾರ್ದು ಅಂದರೆ ಈ ತೈವಾನ್ ಬಲಿಷ್ಠವಾಗಿರಬೇಕು. ಹೀಗಾಗಿ ಅಮೆರಿಕ ತೈವಾನನ್ನು ಒಂದು ಸ್ವತಂತ್ರ ದೇಶ ಅಂತ ಗುರುತಿಸದೇ ಇದ್ದರೂ ಚೈನಾದ ವಿರುದ್ಧ ಅವರಿಗೆ ಬೇಕಾದ ಆಯುಧಗಳನ್ನು ಕೊಡ್ತಾ ಬರ್ತಾ ಇದೆ. ಈಗ ಮೊನ್ನೆ ಕೂಡ ಡೊನಾಲ್ಡ್ ಟ್ರಂಪ್ ಸರ್ಕಾರ ತೈವಾನಿಗೆ ಸುಮಾರು $11 ಬಿಲಿಯನ್ ಮೌಲ್ಯದ ಆಯುಧಗಳ ಸರಬರಾಜಿಗೆ ಓಕೆ ಮಾಡಿದೆ. ಗೆಳೆಯರೆ, ಇಲ್ಲಿ ಅಮೆರಿಕ ಆಯುಧ ಕೊಡುತ್ತೆ ಅಂದರೆ ಅದೇನು ಆಯುಧಗಳನ್ನು ಫ್ರೀಯಾಗಿ ಕೊಡ್ತಾ ಇದೆ ಅಂತಲ್ಲ. ಸುಮಾರು $11 ಬಿಲಿಯನ್ ಮೌಲ್ಯದ ಆಯುಧಗಳನ್ನು ಅಮೆರಿಕ ತೈವಾನಿಗೆ ಮಾರಾಟ ಮಾಡ್ತಾ ಇದೆ. ಅದರಲ್ಲಿ ಹಿಮಾರ್ಸ್ ಅಂದರೆ ಹೈ ಮೊಬಿಲಿಟಿ ಆರ್ಟಿಲರಿ ರಾಕೆಟ್ ಸಿಸ್ಟಮ್ಗಳಿವೆ, ಜಾವ್ಲಿನ್ ಆಂಟಿ ಟ್ಯಾಂಕ್ ಮಿಸೈಲ್ಗಳಿವೆ, ಸೆಲ್ಫ್ ಪ್ರೊಪೆಲ್ಡ್ ಹಾವಿಟ್ಜರ್ಗಳು, ಲಾಯ್ಟರಿಂಗ್ ಮುನೇಷನ್ನು, ಡ್ರೋನುಗಳು, ಆಂಟಿ ಶಿಪ್ ಮಿಸೈಲುಗಳು, ಪೇಟ್ರಿಯಾಟ್ ಏರ್ ಡಿಫೆನ್ಸು, ಹೀಗೆ ಒಂದಷ್ಟು ಮೊಬೈಲ್ ಸರ್ವೆಲೆನ್ಸ್ ಎಕ್ವಿಪ್ಮೆಂಟುಗಳು, ಹೀಗೆ ನಾನಾ ರೀತಿಯ ಆಯುಧಗಳನ್ನು ತೈವಾನ್ಗೆ ಅಮೆರಿಕ ಕೊಡ್ತಾ ಇದೆ. ಗೆಳೆಯರೆ, ಹಾಗೆ ನೋಡಿದರೆ ಚೈನಾದ ಆಯುಧ ಶಕ್ತಿ, ಅಲ್ಲಿನ ಮಿಲಿಟರಿ ಬಜೆಟ್ ಇದೆಲ್ಲದರ ಮುಂದೆ ಅಮೆರಿಕ ತೈವಾನ್ಗೆ ಕೊಡ್ತಾ ಇರೋ $11 ಬಿಲಿಯನ್ ಮೌಲ್ಯದ ಆಯುಧಗಳು ಏನೂ ಅಲ್ಲ. ಆದರೂ ತೈವಾನಿಗೊಂದಷ್ಟು ಡೆಟರೆನ್ಸನ್ನು ಇವು ಕೊಡುತ್ತವೆ. ಇದರ ಜೊತೆ ತೈವಾನಿಗಾಗಿ ಕಾದಾಡೋದಕ್ಕೆ ನಾವಿದ್ದೀವಿ ಅಂತ ಜಪಾನ್ ಹೇಳಿದೆ. ಇನ್ನು ಅಮೆರಿಕ ಹಾಗೂ ಪಶ್ಚಿಮದ ದೇಶಗಳ ನೌಕಾಪಡೆಗಳೂ ಕೂಡ ಅಗತ್ಯ ಬಿದ್ದರಲ್ಲಿಗೆ ಬರುತ್ತವೆ. ಹಾಗೆ ಫಿಲಿಪೀನ್ಸ್, ಇಂಡೋನೇಷ್ಯಾ ಫ್ರಂಟ್ಗಳು ಕೂಡ ಓಪನ್ ಆಗುತ್ತವೆ. ಸೊ ಇಲ್ಲಿ ಚೈನಾಗೊಂದಷ್ಟು ಸಮಸ್ಯೆಯನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗಬಹುದು. ಆದರೂ ಚೈನಾ ಇಲ್ಲಿ ಶಕ್ತಿಶಾಲಿಯಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಚೈನಾಗೆ ಒಂದಷ್ಟು ಸಮಸ್ಯೆಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯ ಆಗಬಹುದು. ಹೀಗಾಗಿನೇ ಚೈನಾ ಅಮೆರಿಕಾದ ಈ ಆಯುಧ ಸರಬರಾಜು ನಿರ್ಧಾರವನ್ನು ಪ್ರತಿಭಟಿಸ್ತಾ ಇದೆ. ಅಮೆರಿಕಾದ ಸುಮಾರು 30 ಕಂಪನಿಗಳಿಗೆ ಚೈನಾ ನಿರ್ಬಂಧವನ್ನು ವಿಧಿಸಿದೆ. ಅಷ್ಟೇ ಅಲ್ಲ, ಅಮೆರಿಕಾದಿಂದ ನೀವು ಏನೇ ತರಿಸ್ಕೊಂಡ್ರು ನಾವು ಮನಸ್ಸು ಮಾಡಿದರೆ ನಿಮ್ಮನ್ನು ಸುತ್ತುವರೆದು ಹೊಸಕ್ಕೆ ಹಾಕಿಬಿಡ್ತೀವಿ ಅನ್ನೋ ಸಂದೇಶವನ್ನು ತೈವಾನಿಗೆ ಕೊಡೋದಕ್ಕೆ ಚೈನಾ ಅಲ್ಲಿ ಲೈವ್ ಫೈರಿಂಗ್ ಜೊತೆ ವಾರ್ ಡ್ರಿಲ್ ಅನ್ನು ಮಾಡ್ತಾ ಇದೆ. ಚೈನಾದ ಈಸ್ಟರ್ನ್ ಥಿಯೇಟರ್ ಕಮಾಂಡ್ ಈ ಯುದ್ಧಾಭ್ಯಾಸವನ್ನು ಮಾಡ್ತಾ ಇದ್ದು ಇದಕ್ಕೆ ಜಸ್ಟಿಸ್ ಮಿಷನ್ 2025 ಅನ್ನೋ ಹೆಸರನ್ನು ಕೊಡಲಾಗಿದೆ. ಅಲ್ಲಿ ವಾಯುಪಡೆ, ಸೇನೆ, ನೌಕಾಪಡೆಗಳು, ರಾಕೆಟ್ ಫೋರ್ಸ್, ಹೀಗೆ ಈಸ್ಟರ್ನ್ ಥಿಯೇಟರ್ ಕಮಾಂಡ್ನ ಎಲ್ಲ ಪಡೆಗಳು ಕಾರ್ಯಪ್ರವೃತ್ತ ಆಗಿವೆ. ಗೆಳೆಯರೆ, ಇತ್ತೀಚೆಗೆ ಚೈನಾ ಇಂಥ ಸಾಹಸವನ್ನಿಲ್ಲಿ ಮಾಡ್ತಾ ಇರೋದು 2ನೇ ಬಾರಿ.
ಕಳೆದ ವರ್ಷ ಅಮೆರಿಕದ ಅವತ್ತಿನ ಸ್ಪೀಕರ್ ನ್ಯಾನ್ಸಿ ಪೆಲೋಸಿ ವಿನಾಕಾರಣ ತೈವಾನ್ಗೆ ಭೇಟಿ ಕೊಟ್ಟು ಅಲ್ಲೊಂದಷ್ಟು ಬೆಂಕಿ ಸುರಿದು ಬಂದರು. ಆಗ ಕೂಡ ಚೈನಾ ತೈವಾನನ್ನು ಸುತ್ತುವರಿತು. ಇದೇ ಥರದ ಯುದ್ಧಾಭ್ಯಾಸದ ಹೆಸರಲ್ಲಿ ತೈವಾನ್ನ ವಾಯು ಪ್ರದೇಶದ ಮೇಲೆ ರಾಕೆಟ್ಗಳನ್ನು ಹಾರಿಸಿ ಒಂದಷ್ಟು ಟೆನ್ಷನನ್ನು ಕ್ರಿಯೇಟ್ ಮಾಡ್ತು. ಈಗ ಕೂಡ ಅವರು ಅದನ್ನೇ ಮಾಡ್ತಾ ಇದ್ದಾರೆ. ತೈವಾನಿನ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ರೇಂಜ್ನ ಒಳಗೂ ಬಂದು ರಾಕೆಟನ್ನು ಹಾರಿಸಿದ್ದಾರೆ. ಅಲ್ಲಿನ ಜಲಪ್ರದೇಶದಲ್ಲಿ ಚೈನಾದ ಯುದ್ಧ ನೌಕೆಗಳು, ಡೆಸ್ಟ್ರಾಯರ್ಗಳು ಅಬ್ಬರ ಇಡ್ತಾ ಇವೆ. 5 ಕಡೆಗಳಲ್ಲಿ ತೈವಾನಿಗೆ ನಿರ್ಬಂಧವನ್ನು ವಿಧಿಸಿ ಚೈನಾ ಪರೀಕ್ಷೆ ಮಾಡಿದೆ ಮತ್ತು ಇದು ತೈವಾನಿಗೆ ಬೆಂಬಲವಾಗಿ ನಿಲ್ಲುವ ವಿದೇಶಿ ಶಕ್ತಿಗಳಿಗೆ ನಾವು ಕೊಡ್ತಾ ಇರೋ ಎಚ್ಚರಿಕೆ ಅಂತ ಕೂಡ ಚೈನಾ ಹೇಳ್ಕೊಂಡಿದೆ. ಹಾಗೆ ನಾವು ಅಮೆರಿಕ ಜೊತೆ ಯುದ್ಧವನ್ನೇನು ಬಯಸೋದಿಲ್ಲ, ಆದರೆ ನಮ್ಮ ವಿರುದ್ಧ ಅಮೆರಿಕ ಆಯುಧಗಳನ್ನು ಬಳಸಿದರೆ ಮತ್ತೊಂದು ಬಾರಿ ಆ ಕೆಲಸ ಮಾಡೋದಕ್ಕೆ ಅವರಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನೋ ನೇರ ಎಚ್ಚರಿಕೆಯನ್ನು ಕೂಡ ಚೈನಾ ಅಮೆರಿಕಾಗೆ ಕೊಟ್ಟಿದೆ. ಸೊ ಇಲ್ಲಿ ಪೆಂಟಗಾನ್ ಹೇಳ್ತಾ ಇರೋ ಹಾಗೆ 2027 ಒಳಗೆ ಚೈನಾ ತೈವಾನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೆ. ಇನ್ನು ಈ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡೇ ಅಮೆರಿಕದ ಸಾಕಷ್ಟು ರಾಜತಾಂತ್ರಿಕರು, ಪೆಂಟಗಾನ್ನ ಮಾಜಿ ಅಧಿಕಾರಿಗಳು, ಮಾಜಿ ಸೇನಾಧಿಕಾರಿಗಳು, ಅಲ್ಲಿನ ಡೆಮೊಕ್ರೆಟಿಕ್ ಹಾಗೂ ರಿಪಬ್ಲಿಕನ್ ಸಂಸದರು ಎಲ್ಲರೂ ಕೂಡ ಅಮೆರಿಕ ಭಾರತವನ್ನು ದೂರ ಮಾಡ್ಕೊಂಡು ದೊಡ್ಡ ತಪ್ಪು ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಶುರು ಮಾಡಿರೋದು. ಅಮೆರಿಕದ ಇಷ್ಟು ವರ್ಷಗಳ ಪ್ರಯತ್ನ ಮತ್ತು ಭಾರತದ ವಿಶ್ವಾಸವನ್ನು ಗಳಿಸೋದಕ್ಕೆ ಪಟ್ಟ ಕಷ್ಟ ಎಲ್ಲವನ್ನು ಡೊನಾಲ್ಡ್ ಟ್ರಂಪ್ ತಮ್ಮ ಒಂದು ನೋಬಲ್ ಕನಸಿಗಾಗಿ, ಕ್ರಿಪ್ಟೋ ವ್ಯಾಪಾರದ ಲಾಭಕ್ಕಾಗಿ ಪೆಸಿಫಿಕ್ ಸಮುದ್ರದಲ್ಲಿ ಬಿಟ್ಟುಬಿಟ್ರು ಅಂತ ಅಮೆರಿಕಾದ ಸಾಕಷ್ಟು ಜನ ಹೇಳೋದಕ್ಕೆ ಶುರು ಮಾಡಿರೋದು ಇದೇ ಚೈನಾ ಹಾಗೂ ತೈವಾನನ್ನು ಗಮನದಲ್ಲಿಟ್ಟುಕೊಂಡು. ಗೆಳೆಯರೆ, ಅಮೆರಿಕ ಹಾಗೂ ಭಾರತದ ಸ್ನೇಹ ಇತ್ತಲ್ಲ, ಅದರ ಕಾಮನ್ ಫ್ಯಾಕ್ಟರ್ ಆಗಿದ್ದದ್ದೇ ಚೈನಾನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾಗೆ ಇಂಡೋ ಪೆಸಿಫಿಕ್ ಅಲ್ಲಿ ಭಾರತ ಬೇಕಾಗಿತ್ತು. ಇನ್ನು ಭಾರತಕ್ಕೆ ಕೂಡ ಚೈನಾಗೊಂದು ಕಡಿವಾಣ ಹಾಕೋದಕ್ಕೆ ಅಮೆರಿಕಾದ ಆಯುಧಗಳು, ತಂತ್ರಜ್ಞಾನ, ಹೂಡಿಕೆಗಳು, ಇಂಟೆಲಿಜೆನ್ಸ್ ಇವುಗಳ ಅಗತ್ಯ ಇತ್ತು. ಇಂಡೋ ಪೆಸಿಫಿಕ್ ದೇಶಗಳು ಒಟ್ಟುಗೂಡಿದರೆ ಚೈನಾನ ಎಲ್ಲ ಕಡೆಗಳಿಂದಲೂ ಮುತ್ತೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗೆ ಚೈನಾಗೆ ಪರ್ಯಾಯವಾಗಿ ಆರ್ಥಿಕವಾಗಿ ಕೂಡ ಭಾರತಕ್ಕೆ ಬೆಳೆಯೋದಕ್ಕೊಂದು ಅವಕಾಶ ಕೂಡ ಸಿಗ್ತಾ ಇತ್ತು. ಹೀಗಾಗಿ ಭಾರತ ಕೂಡ ತನ್ನ ಹಳೆಯ ಅಸಮಾಧಾನಗಳನ್ನು ಮರೆತು ಅಮೆರಿಕಾದ ಕಡೆಗೆ ಕೈ ಚಾಚಿತು. ಆದರೆ ಅಮೆರಿಕ ತನ್ನ ಮಿತ್ರ ದೇಶಗಳನ್ನು ಸಬಾರ್ಡಿನೇಟ್ಸ್ ಥರಾನೇ ನೋಡುತ್ತೆ ಹೊರತು ಮಿತ್ರರ ಥರ ಅಲ್ಲ. ಅದು ಭಾರತಕ್ಕೆ ಇಷ್ಟ ಆಗಲಿಲ್ಲ. ಇನ್ನು ಟ್ರಂಪ್ ಬಂದ ನಂತರ ಭಾರತದ ಮೇಲೆ ಟ್ಯಾರಿಫನ್ನು ಹೆಚ್ಚು ಮಾಡ್ತಾ ಹೋದರು, ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಹೋದರು. ಕ್ವಾಡ್ ಮೀಟಿಂಗ್ ಅನ್ನೋದು ಆಗಬೇಕಿತ್ತು, ಇದುವರೆಗೆ ಅದು ಆಗಿಲ್ಲ. ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅಮೆರಿಕಾನ ಟ್ರಂಪ್ ಭಾರತದಿಂದ ದೂರ ತಗೊಂಡು ಹೋಗೋ ಮೂಲಕ ಭಾರತ ಅವರ ಮಾತು ಕೇಳೋ ಹಾಗೆ, ಇನ್ನಿತರ ಸಬಾರ್ಡಿನೇಟ್ ಮಿತ್ರರ ಹಾಗೆ ವರ್ತಿಸುವ ಹಾಗೆ ಮಾಡಬೇಕು ಅಂತ ಅಂದುಕೊಂಡ್ರು. ಅದರ ಪರಿಣಾಮ ಏನು ಅಂದರೆ ರಷ್ಯಾ ಹಾಗೂ ಭಾರತಗಳು ಮತ್ತಷ್ಟು ಹತ್ತಿರ ಆದವು. ಅಮೆರಿಕಾನ ಭಾರತ ದೂರನೇ ಇಡ್ತು. ಈ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳೋದಕ್ಕೆ ಹೋಗಿದ್ದು ಚೈನಾ ಭಾರತದ ಗಡಿಯಲ್ಲಿನ ಉದ್ವಿಗ್ನತೆಯನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಮಾತುಕತೆಯನ್ನು ಪ್ರಾರಂಭ ಮಾಡ್ತು. ಮಾನಸ ಸರೋವರಕ್ಕೆ, ಕೈಲಾಸಕ್ಕೆ ದಾರಿ ಬಿಡ್ತೀವಿ ಅಂತ ಹೇಳ್ತು. ರೇರ್ ಅರ್ತ್ ಮಿನರಲ್ಸನ್ನು ಕೊಡ್ತೀವಿ ಅಂತೂ ಒಂದು ಕಡೆ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಟ್ಟರೂ ಕೂಡ ಭಾರತದ ತಮ್ಮ ಕಡೆಯ ಗಡಿಗಳ ಉದ್ವಿಗ್ನತೆಯನ್ನು ಶಮನ ಮಾಡ್ಕೊಳ್ಳೋದಕ್ಕೆ ಚೈನಾ ಮುಂದಾಯಿತು. ಇನ್ನು ಪಾಕಿಸ್ತಾನಕ್ಕೆ ಚೈನಾ ಆಯುಧಗಳನ್ನು ಕೊಡ್ತಾ ಇದೆ ಅಂತ ಭಾರತ ಚೈನಾನ ದ್ವೇಷ ಮಾಡಿ ಅಮೆರಿಕಾನ ತಬ್ಬಿಕೊಳ್ಳೋದ್ರಲ್ಲಿ ಕೂಡ ಅರ್ಥ ಇಲ್ಲ. ಯಾಕೆಂದರೆ ಅಮೆರಿಕ ಕೂಡ ಪಾಕಿಸ್ತಾನಕ್ಕೆ ಆಯುಧಗಳನ್ನು ಕೊಡ್ತಲೇ ಇದೆ. ಅಮೆರಿಕಾಗೆ ಕೂಡ ಭಾರತದ ಪಕ್ಕದಲ್ಲೊಂದು ಮುಳ್ಳಿರಬೇಕು. ಹೀಗಾಗಿ ಪಾಕಿಸ್ತಾನವನ್ನು ಅವರು ಸಾಕ್ತಾ ಇದ್ದಾರೆ. ಸೊ ಸ್ನೇಹದ ಧರ್ಮವನ್ನು ಪಾಲಿಸದ ಅಮೆರಿಕಾಗಾಗಿ ಪಾಕಿಸ್ತಾನದ ಮಿತ್ರ ಅಂತ ನೇರವಾಗಿ ಗುರುತಿಸಿಕೊಂಡಿರುವ ಚೈನಾ ಜೊತೆ ಭಾರತ ಯಾಕೆ ಕಾದಾಡಬೇಕು? ಹೀಗಾಗಿ ಭಾರತ ಈಗ ತಟಸ್ಥ ಧೋರಣೆಯನ್ನು ಪ್ರದರ್ಶಿಸ್ತಾ ಇದೆ. ಇದರ ಪರಿಣಾಮ ಏನು ಗೊತ್ತಾ? ಭಾರತ ಚೈನಾ ನಡುವಿನ 3488 ಕಿಲೋಮೀಟರ್ ಗಡಿಯಲ್ಲಿ ಈಗ ಸ್ವಲ್ಪ ಮಟ್ಟಿಗೆ ಉದ್ವಿಗ್ನತೆ ಕಡಿಮೆಯಾಗಿದೆ. ಚೈನಾ ನಿರಾಳವಾಗಿ ಉಸಿರಾಡ್ತಾ ಇದೆ. ಗೆಳೆಯರೆ, ಈ ಗಡಿಯಲ್ಲಿ 2020 ಗಲ್ವಾನ್ ಘಟನೆಯ ನಂತರ ಅತ್ಯಂತ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಯಿತು. ಎರಡೂ ದೇಶಗಳು ತಮ್ಮ ಸೇನೆಯನ್ನು ಅಲ್ಲಿ ನಿಯೋಜನೆ ಮಾಡಿದ್ವು. ಸುಮಾರು 1 ಲಕ್ಷಕ್ಕೂ ಹೆಚ್ಚು ಭಾರತೀಯ ಯೋಧರು ಚಳಿ, ಗಾಳಿ, ಮಳೆ ಅನ್ನೋದನ್ನು ಲೆಕ್ಕಿಸದೆ ಗಡಿಯಲ್ಲಿ ಬಂದೂಕುಗಳನ್ನು ಗುರಿ ಇಟ್ಟು ಚೈನಾ ಸೈನಿಕರ ಕಣ್ಣಲ್ಲಿ ಕಣ್ಣಿಟ್ಟು ನಿಂತಿದ್ರು. ಚೈನಾ ಕೂಡ ತನ್ನ ಸೇನೆಯನ್ನು, ಆಯುಧಗಳನ್ನು ನಿಯೋಜನೆ ಮಾಡಿತ್ತು. ಭಾರತದ ಗಡಿಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದ ಚೈನಾಗೆ ತನ್ನ ಸಮುದ್ರ ಸಂಘರ್ಷದ ಕಡೆಗೆ ಹೆಚ್ಚು ಗಮನ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಎರಡೂ ಕಡೆಗಳಲ್ಲಿ ಏಕಕಾಲಕ್ಕೆ ಕಾರ್ಯಾಚರಣೆ ಮಾಡೋದು ಕೂಡ ಅವರಿಗೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿನೇ ಚೈನಾ ಈಗ ಭಾರತದ ಗಡಿಯಲ್ಲಿ ಸೇನೆಯನ್ನು ಹಿಂತೆಗೆತಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಚೈನಾಗೀಗ ಈಸ್ಟರ್ನ್ ಬಾರ್ಡರಲ್ಲಿ ಯಾವ ಆತಂಕನೂ ಇಲ್ಲ. ಸೊ ತೈವಾನ್ ಕಡೆಗೆ ಅವರು ಸುಲಭವಾಗಿ ಗಮನ ಕೊಡ್ತಾ ಇದ್ದಾರೆ. ತೈವಾನ್ ಮೇಲೆ ಸುಲಭವಾಗಿ ಬೀಳ್ತಾರೆ. ದಕ್ಷಿಣ ಚೀನಾ ಸಾಗರದಲ್ಲಿ ತಮ್ಮ ನೌಕಾಬಲವನ್ನು ಗಣನೀಯವಾಗಿ ಹೆಚ್ಚು ಕೂಡ ಮಾಡ್ಕೋತಾ ಹೋಗ್ತಾ ಇದ್ದಾರೆ. ಇದು ಭಾರತದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆನಾ? ಖಂಡಿತ ಅಲ್ಲ.
ಚೈನಾ ಬಲಿಷ್ಠಗೊಂಡ್ರೆ, ದಕ್ಷಿಣ ಚೀನಾ ಸಾಗರದಲ್ಲಿ ಚೈನಾದ ಹಿಡಿತ ಗಟ್ಟಿಯಾದ್ರೆ, ಇಂಡೋ ಪೆಸಿಫಿಕ್ ಅಲ್ಲಿ ಚೈನಾನ ಎದುರಿಸುವ ಶಕ್ತಿಗಳೇ ಇಲ್ಲ ಅಂತಾದ್ರೆ, ಚೈನಾ ಮುಂದಿನ ದಿನಗಳಲ್ಲಿ ತನ್ನ ಸಂಪೂರ್ಣ ಶಕ್ತಿಯ ಜೊತೆಗೆ ಬೀಳೋದು ಭಾರತದ ಮೇಲೇನೆ. ಹೀಗಾಗಿ ಚೈನಾ ಅನ್ನೋದು ಯಾವತ್ತಿಗೂ ಭಾರತಕ್ಕೆ ಥ್ರೆಟ್ಟೆ. ಸೊ ಇಲ್ಲಿ ಭಾರತಕ್ಕೆ ಒಳ್ಳೇದಾಗಬೇಕು ಅಂದರೆ ದಕ್ಷಿಣ ಚೀನಾ ಸಾಗರದಲ್ಲಿ ತೈವಾನ್ನ ವಿಷಯದಲ್ಲೋ ಅಥವಾ ಮತ್ಯಾವುದೇ ವಿಷಯದಲ್ಲೋ ಒಂದು ಯುದ್ಧ ಆಗಬೇಕು. ಚೈನಾ ಕೂಡ ತೈವಾನನ್ನು ಆಕ್ರಮಿಸಿಕೊಳ್ಳುವ ತನ್ನ ಪ್ರಯತ್ನ ಏನಿದೆ ಅದನ್ನು ಇನ್ನಷ್ಟು ತೀವ್ರವಾಗಿ ಮಾಡಬೇಕು. ಆದರೆ ಸುಲಭವಾಗಿ ತೈವಾನನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಚೈನಾಗೆ ಸಾಧ್ಯ ಆಗಬಾರ್ದು. ಈ ತೈವಾನನ್ನು ಕಾಪಾಡೋದಕ್ಕೆ ಅಮೆರಿಕ ಅಲ್ಲಿಗೆ ಹೋಗಬೇಕು. ಚೈನಾ ಹಾಗೂ ಅಮೆರಿಕ ಮಿತ್ರ ಪಡೆಗಳ ನಡುವೆ ಅಲ್ಲೊಂದು ಯುದ್ಧ ಆಗಬೇಕು. ಅದು ಸ್ವಲ್ಪ ದೀರ್ಘಕಾಲದವರೆಗೆ ನಡೀತಲೇ ಇರಬೇಕು. ಆ ಮೂಲಕ ಚೈನಾ ಹಾಗೂ ಅಮೆರಿಕ ಎರಡರ ಶಕ್ತಿನೂ ಕಡಿಮೆ ಆಗಬೇಕು. ಖಂಡಿತ ಆಗತ್ತೆ. ಒಂದು ಯುದ್ಧ ಯಾವುದೇ ದೇಶವನ್ನು ಕನಿಷ್ಠ 5ರಿಂದ 10 ವರ್ಷಗಳ ಕಾಲ ಹಿಂದಕ್ಕಂತೂ ತಳ್ಳತ್ತೆ. ಇನ್ನು ಅಮೆರಿಕ ಕೂಡ ಇತ್ತೀಚೆಗೆ ಯಾವುದೇ ಪೂರ್ಣ ಪ್ರಮಾಣದ ಯುದ್ಧವನ್ನು ಮಾಡಿಲ್ಲ. ಅವರು ಬೇರೆಯವರ ಹೆಗಲಿಗೆ ಬಂದೂಕುಗಳನ್ನಿಟ್ಟು ಯುದ್ಧ ಮಾಡಿಸ್ತಾ ಇದ್ದಾರೆ. ಚೈನಾಗಂತೂ ವಿಯೆಟ್ನಾಂ ಯುದ್ಧದ ನಂತರ ಯಾವ ಯುದ್ಧದ ಅನುಭವನೂ ಇಲ್ಲ. ಇನ್ನು ಈಗಿರೋ ಚೈನಾ ಸೈನಿಕರು ಯುದ್ಧಗಳನ್ನು ಮಾಡಿದವರೇ ಅಲ್ಲ. ಇನ್ನು ಅಲ್ಲಿ ನಾವು ತೈವಾನ್ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಳೋ ಜಪಾನ್ ಇದೆಯಲ್ಲ, ಅದರ ಬಳಿ ಅದರದ್ದೇ ಆದ ಸೇನೆ ಕೂಡ ಪಾಪ ಇಲ್ಲ. ಇನ್ನು ದಕ್ಷಿಣ ಕೊರಿಯಾ, ಫಿಲಿಪೀನ್ಸ್, ಇಂಡೋನೇಷ್ಯಾಗಳು ಕಾದಾಡೋದಕ್ಕೆ ನಿಂತರು. ಅವರಿಗೂ ಯುದ್ಧದ ಅನುಭವ ಇಲ್ಲ. ಇಲ್ಲಿ ಭಾರತ ಕಣಕ್ಕಿಳಿದ್ರೆ ಚೈನಾಗೆ ಹಿಮಾಲಯದ ಗಡಿಯಲ್ಲಿ ಸಮಸ್ಯೆ ಆಗುತ್ತೆ. ಜೊತೆಗೆ ಸಮುದ್ರದಲ್ಲಿ ಕೂಡ ಮಲಕ್ಕಾ ಸ್ಟ್ರೈಟನ್ನು ಭಾರತ ತಡೆದ್ರೆ ಅವರ ಸಪ್ಲೈ ಚೈನುಗಳು ನಿಂತು ಹೋಗುತ್ತವೆ. ಆದರೆ ಭಾರತ ಈ ಆಟದಲ್ಲಿ ಇಲ್ಲದೇ ಇದ್ದರೆ ಚೈನಾ, ಅಮೆರಿಕ ಹಾಗೂ ಅದರ ದಕ್ಷಿಣ ಚೀನಾ ಸಾಗರದ ಮಿತ್ರರು ಮಾತ್ರ ಅಲ್ಲಿ ಕಾದಾಡಬೇಕಾಗುತ್ತೆ. ಅದು ಅಮೆರಿಕ ಚೈನಾಗಳ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಮತ್ತು ಈ ವಿಷಯದಲ್ಲಿ ತಟಸ್ಥವಾಗಿ ಉಳಿದ್ರೆ ಭಾರತಕ್ಕೆ ಮುಂದೆ ಬಲಿಷ್ಠ ಶಕ್ತಿಯಾಗಿ ಬೆಳೆಯೋದಕ್ಕೆ ಬೇಕಾದ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಈಗ ರಷ್ಯಾ ಯುಕ್ರೇನ್ ಯುದ್ಧವನ್ನು ಹೇಗೆ ಚೈನಾ ತನ್ನ ಲಾಭಕ್ಕಾಗಿ ಬಳಸ್ಕೊತಾ ಇದೆಯೋ ಹಾಗೆ ಭಾರತ ಕೂಡ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಭಾರತ ನಿಜವಾಗ್ಲೂ ಇದನ್ನು ಬಯಸುತ್ತಾ? ನಾನು ಲಾಭ ಯಾವಾಗ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಈ ಬಗ್ಗೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಇದು ಗೆಳೆಯರೆ ಇಂಡೋ ಪೆಸಿಫಿಕ್ಕಲ್ಲಿ ಭಾರತವನ್ನು ಕಳ್ಕೊಂಡ ಅಮೆರಿಕದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.